ಈಗ ಭಾಳ ವೈರಲ್ ಆಗಿರೋವಂಥ ಖುಷಿ ಪಡೋವಂಥ ಸುದ್ದಿ ಏನಂತಂದರೆ ನಾವು ಇವತ್ತು ಎಂಬ್ರಾಯ್ಡ್ರಿ ಮಷಿನ್ ಬಗ್ಗೆ ಕಂಪ್ಲೀಟ್ ಆಗಿರೋಂಥ ಡೆಮೋನ ತಿಳ್ಕೊಳ್ಳೋಣ. ಮದುವೆ ಸ್ಟಾರ್ಟ್ ಆದವು ಅಂತಂದ್ರೆ ಮದುವೆ ಬ್ಲೌಸ್ಗಳು ಸ್ಟಾರ್ಟ್ ಆಗ್ತೈತಿ, ಅದರ ಒಂದು ಎಂಬ್ರಾಯ್ಡ್ರಿಗಳು ಕೇಳ್ತಾ ಇರ್ತಾರೆ ಎಲ್ಲ ಕಸ್ಟಮರ್ಸ್. ಈ ಒಂದು ನಾನು ತೋರಿಸ್ತಾ ಇರೋವಂಥದ್ದು ಇವರು ಎಂಬ್ರಾಯ್ಡ್ರಿನ ಹಾಕ್ತಾರೆ, ಎಮ್ಮಿಕೆರೆ ಹತ್ರ ಇವ್ರ ಮನೆ ಬರ್ತದೆ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನೋಡ್ರಿ ಸರ್ಪ್ರೈಸ್ ಒಬ್ರು ಮನೆಗೆ ಬಂದೀನಿ. ಸೊ ಇವ್ರ ಹತ್ರ ಏನಂದ್ರೆ ನೀವು ಬ್ಲೌಸ್ ಎಲ್ಲ ಎಂಬ್ರಾಯ್ಡ್ರಿ ಮಾಡ್ತಿರಲ್ಲ ಅವ್ರ ಮನೆಗೆ ಬಂದಿದ್ವಿ. ಬರ್ರಿ ಈಗ ನಾವು ಮಷಿನ್ ನೋಡೋಣ, ಅದನ್ನ ಮಷಿನ್ ಹೆಂಗ್ ಅದ ಅದನ್ನ ನೋಡಿದ ಮೇಲೆ ಗೊತ್ತಾಗ್ತದಲ್ಲ ಅದನ್ನ ಮಷಿನ್ ಹೆಂಗ್ ವರ್ಕ್ ಮಾಡ್ತದಂತ ಹೇಳಿ ಹೋಗೋಣ. ಬರ್ರಿ ಅವ್ರು ತೋರಿಸ್ತಾರೆ ಈ ಮಷಿನ್ ಯಾವ ರೀತಿ ಎಲ್ಲ ಕೆಲಸ ಮಾಡುತ್ತೆ ಅಂತ ಹೇಳಿ ಇವ್ರನ್ನೇ ಕೇಳೋಣಂತೆ. ಇದ್ರ ಬಗ್ಗೆ ಎಲ್ಲ ಇದು ಕರೆಕ್ಟಾಗಿ ಮಾಹಿತಿನ ಕೊಡ್ತಾರೆ ಇವರು. ಸೊ ಸ್ಟಾರ್ಟ್ ಆಯ್ತು ನೋಡ್ರಿ, ಮಷಿನ್ನ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ಯದ. ಸೊ ನೋಡೋಣ ಅಂತ ಕಂಪ್ಲೀಟ್ ಆಗಿ ಹೆಂಗೆಲ್ಲ ವರ್ಕ್ ಮಾಡ್ತದೆ ಅಂತ ಹೇಳಿ. ಪೆನ್ಸಿಲ್ ಅದು ತೋರಿಸ್ರಿ. ಸೊ ಇದು ಪೆನ್ಸಿಲ್ ಇರ್ತೈತಿ, ಇದ್ರಲ್ಲೇನೆ ಎಲ್ಲ ಆಪ್ರೇಟ್ ಮಾಡಬೇಕು. ಇದು ನಾವು ಫಸ್ಟ್ ಯಾವ್ದು ಪ್ಯಾಟರ್ನ್ ಹಾಕಿರ್ತೀವಲ್ಲ ನಾವು ಆಫ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದಾಗ ಅದು ಬಂದಿರ್ತೈತಿ ಇಲ್ಲಿ ರೆಸ್ಯೂಮ್ ಲಾಸ್ಟ್ ಪ್ಯಾಟರ್ನ್ ಕೀಪ್ ಹ್ಯಾಂಡ್ಸ್ ಕ್ಲಿಯರ್ ಅಂತಂದ್ರೆ ಅದನ್ನ ವಾಪಸ್ ನಾವು ತಗೊಳಂಗಿದ್ರೆ ಇಲ್ಲಿ ಓಕೆ ಮಾಡಬೇಕು, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಬೇಕು. ಈ ಒಂದು ಮಷಿನ್ ಹೆಂಗೆ ಅಂತಂದರೆ ಯಾರಾದರೂ ಮನೆ ಒಳಗೆ ಗೃಹಿಣಿಯರು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಬೇಕಪ್ಪ, ನಾವು ಏನಾದರೂ ಒಂದು ಕೆಲಸನ ಮಾಡಬೇಕು ಅನ್ನೋರಿಗೆ ಬೆಸ್ಟ್ ವರ್ಕ್ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಹೋಗ್ತೀವಿ ಕೆಲಸ ಮಾಡ್ತೀವಿ ಅಂದರೆ ಮಕ್ಕಳು ನೋಡ್ಕೊಳ್ಳೋಕ್ಕೆ ಒಂದು ಆಗಂಗಿಲ್ಲ, ಹಾಗಾಗಿ ಸೊ ಈ ಒಂದು ಮಷಿನ್ನ ತೊಗೊಂಡು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಇವರ ಬಗ್ಗೆ ಒಂದು ಖುಷಿ ಆಗುವಂಥದ್ದು ಏನಂದರೆ ಸ್ವಾವಲಂಬಿಯಾಗಿ ತಾವೇ ದುಡ್ಕೊಂಡು ತಾವೇ ಒಂದು ಜೀವನನ ಕಟ್ಟಿಕೊಂಡಿರುವಂಥದ್ದು ಖುಷಿ ಭಾಳ ಆಗ್ತದೆ. ಇನ್ನು ಹಸ್ಬೆಂಡ್ ಹತ್ರ ದುಡ್ಡು ಕೇಳಬೇಕು ಅನ್ನೋಂಥದ್ದು ಏನಿರಂಗಿಲ್ಲ. ಇಂಥ ಸ್ವಾವಲಂಬಿ ಜೀವನ ಎಲ್ರಿಗೂ ಕೂಡ ಬಯಸ್ತಾ ಇರ್ತಾರೆ. ನಾವು ಈ ರೀತಿ ಒಂದು ಏನಾದರೂ ಕೆಲಸ ಮಾಡಬೇಕು ಮನೆಯಲ್ಲೇ ಕೂತ್ಕೊಂಡು ಅನ್ನೋರಿಗೆ ಬೆಸ್ಟ್ ಮಷಿನ್ ಅಂತಲೇ ಹೇಳ್ಬೋದು. ಇದರ ಡೆಮೋ ಜೊತೆಗೆ ನಿಮಗೆ ಹೆಂಗೆಲ್ಲ ವರ್ಕ್ನ ಮಾಡ್ತದೆ ಈ ಮಷಿನ್ನು, ಹಾಗೆ ಇದಕ್ಕೆ ಏನೇನೆಲ್ಲ ಪ್ರೈಸ್ ಇದೆ ಅಂತ ಹೇಳಿ ಕಂಪ್ಲೀಟಾಗಿ ವಿಡಿಯೋನ ನೋಡೋಣಂತ. ಈಗ ಬರೀ ಈ ಮಷಿನ್ನ ಒಂದು ಹೆಂಗೆ ಕೆಲಸ ಮಾಡ್ತದೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಅವರು. ಎಲ್ಲ ಹೆಣ್ಮಕ್ಳು ಯೋಚನೆ ಮಾಡ್ತಿರ್ತಾರೆ ಈ ಮಷಿನ್ ಬಗ್ಗೆ ಹೆಂಗೆ ತೊಗೊಳ್ಳೋದು ಬೇಡವೋ ಅಂತ ಹೇಳಿ. ಬಟ್ ತೊಗೊಳ್ಬೋದು, ನೀವೇ ಹ್ಯಾಂಡ್ಲ್ ಮಾಡಿಕೊಂಡು ಇಷ್ಟೊಂದು ಸಿಕ್ಕಾಪಟ್ಟೆ ನೀವು ಬ್ಲೌಸ್ಗಳಿಗೆ ಎಂಬ್ರಾಯ್ಡ್ರಿನ ಮಾಡ್ಕೊಳ್ಬೋದು. ಯಾವ್ದು ಡಿಸೈನ್ ಮಾಡಲ ಇದೆ ಹಾಕಿ ಯಾವ್ದಾರ ಒಂದು ಡಿಸೈನ್ ಚೂಸ್ ಮಾಡ್ಕೊಂಡು. ಸೊ ಇದರಲ್ಲಿ ನೀವು ಎಲ್ಲ ಡಿಸೈನ್ ಚೂಸ್ ಮಾಡ್ಕೋಬಹುದು. ಇಲ್ಲೇ ನಂಬರ್ಸ್ ಇರ್ತಾವೆ, ಡಿಸೈನ್ಸ್ ಇದ್ದು ಇದೆಲ್ಲ ನಂಬರ್ಸ್ ಇರ್ತಾವ. ನೀವು ಇದು ಮಾಡಿ ಸೆಲೆಕ್ಟ್ ಮಾಡಿ. ಇಲ್ಲೇ ಲೆಫ್ಟು ರೈಟು ಇದು ಹ್ಯಾಂಡ್, ಈ ಟೈಪರ್ ಹ್ಯಾಂಡ್ ಹಾಕೋದು, ಈ ಟೈಪರ್ ಹಾಕೋದು ಸ್ಲೀವ್ಸ್ಗೆ. ವರ್ಕಿನ ಬಗ್ಗೆ ಏನೇನು ತಿಳ್ಕೊಂಡ್ರಿ. ಇನ್ನು ನಾವು ಈ ಫ್ರೇಮ್ನೆಲ್ಲ ಹೆಂಗೆ ಹಾಕಬೇಕು ಅದನ್ನು ಕೂಡ ಸ್ವಲ್ಪ ಕೆಲಸ ಅದ, ಅದ್ರದ್ದು ತೋರಿಸ್ಕೊಡ್ತಾರೆ, ನೀವು ನೋಡ್ಕೋರಿ ಹೆಂಗೆಲ್ಲ ಇದನ್ನ ಫ್ರೇಮ್ನ ಕೂಡಿಸ್ತಾರಂತ ಹೇಳಿ. ಅದರಲ್ಲೂ ಸ್ವಲ್ಪ ರಿಸ್ಕ್ ಇದ್ದಿದ್ದೇ ಇರುತ್ತೆ. ಬಟ್ ಈ ಒಂದು ಮಷಿನ್ ಬಗ್ಗೆ ನೀವಿನ್ನೂ ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸ್ರಿ, ಇದ್ರ ಬಗ್ಗೆ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬಟ್ ಸೂಪರ್ ಆಗಿದೆ ಈ ಮಷಿನ್ ಬಗ್ಗೆ, ಏನು ಚಿಂತೆ ಮಾಡೋದು ಬೇಡ. ನೀವು ಮನೆಯಲ್ಲಿ ನೀವು ಟೈಲರಿಂಗ್ ಮಾಡ್ತಾ ಇದ್ದೀರಿ, ಸೊ ಯಾವುದಾದ್ರೂ ಎಂಬ್ರಾಯ್ಡ್ರಿನ ಹಾಕ್ಬೋದು ಅಂತ ಅನ್ನೋರಿಗೆ. ಬಟ್ ಇನ್ನೊಂದು ಏನಂದರೆ ಸಫಿಷಿಯೆಂಟ್ ಪ್ಲೇಸಲ್ಲಿ ಸಣ್ಣ ಒಂದು ಸ್ಥಳದಲ್ಲಿ ಸಣ್ಣ ಒಂದು ಜಾಗದಲ್ಲಿ ಇವರು ಇಟ್ಕೊಂಡಿರುವಂಥದ್ದು ಮಷಿನ್ನ. ಟೈಲರಿಂಗ್ನ ಇವರು ಮನೆಯಲ್ಲೇ ಮಾಡ್ತಾರೆ, ಹಾಗಾಗಿ ಎಷ್ಟು ಒಂದು ಸಣ್ಣ ಜಾಗದೊಳಗೆ ಹಿಡಿದಿದೆ ಅಂತ ಹೇಳಿ ನಾನು ಅದನ್ನು ವಿಡಿಯೋ ನಿಮಗೆ ತೋರಿಸ್ತೀನಿ. ಭಾಳ ಜಾಗ ಏನು ಬೇಕಾಗೋದಿಲ್ಲ ಈ ಮಷಿನ್. ಸಾಧಾರಣವಾಗಿ ನಿಮ್ಮ ಮನೆಯೊಳಗಂತೂ ಟೇಬಲ್ ಇದ್ದೇ ಇರ್ತವೆ, ಯಾವುದಾದ್ರೂ ನಾರ್ಮಲ್ ಸ್ಟಡಿ ಟೇಬಲ್ ಆದರೂ ನಡೀತದೆ, ಅಷ್ಟೇ ಒಂದು ಪ್ಲೇಸ್ ಒಳಗೆ ಹಿಡಿತದೆ ಈ ಮಷಿನ್. ಈಗ ಅವರು ದಾರಾನ ಯಾವ ರೀತಿ ನಾವು ಸುತ್ತಬೇಕು ಅನ್ನೋದನ್ನ ಡೆಮೋ ಕೊಡ್ತಾ ಇದ್ದಾರೆ. ಸೊ ಯಾರಾದರೂ ಹೊಸದಾಗಿ ಮಷಿನ್ನ ತೊಗೊಂಡಿದ್ರಿ ಅಂತಂದರೆ ಅಂಥವ್ರಿಗೆ ಸೂಪರ್ ವಿಡಿಯೋ ಅಂತಲೇ ಹೇಳ್ಬೋದು ನಾನು. ಸೊ ನೋಡಿದ್ರಲ್ಲ, ನಿಜವಾಗ್ಲೂ ಈ ಮಷಿನ್ ನೋಡಲಿಕ್ಕೆ ಒಂಥರ ಖುಷಿ ಆಗ್ತೈತಿ ಭಾಳ. ನಿಮ್ಗೆ ಇದಕ್ಕೇನು ಜಂಜಾಟ ಅನ್ನೋವಂಥದ್ದು ಏನೂ ಇಲ್ಲ. ನೀವು ಕಂಪ್ಯೂಟರೈಸ್ಡ್ ಇರೋದ್ರಿಂದ ಇದೇ ಎಲ್ಲನೂ ನಿಮಗೆ ಚೂಸ್ ಮಾಡಿ ಇಡೋವಂಥದ್ದು ಎಷ್ಟೇ ಇರ್ತದೆ. ಯಾವುದೋ ನಿಮ್ಗೆ ಡಿಸೈನ್ ಬೇಕಲ್ಲ ಅದನ್ನು ಚೂಸ್ ಮಾಡಿದ್ರಿ ಅಂತಂದರೆ ಮುಗಿದೋಯ್ತು ಕಂಪ್ಲೀಟಾಗಿ. ಅದೇ ಒಂದು ನಿಮಗೆ ವರ್ಕ್ನ ಹಾಕಿ ರೆಡಿ ಮಾಡಿ ಕೊಡ್ತದೆ. ನಾನು ಟೈಲರಿಂಗ್ ಮಾಡೋದ್ರಿಂದ ನಾನು ವರ್ಕ್ ಎಲ್ಲ ಇವ್ರ ಹತ್ರ ಮಾಡಿಸ್ತೀನಿ. ನಿಮ್ಗೇನಾದರೂ ವರ್ಕ್ನ ಮಾಡಿಸ್ಬೇಕು ಅಂತ ಅನ್ನೋರು ಏನಾದರೂ ಇದ್ದರೆ ಧಾರವಾಡದಲ್ಲಿ ಇವರ ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಿಮಗೆ ಮೆಸೇಜ್ನ ಮಾಡಿರಿ, ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಹೋಗಿ ಕಾಂಟ್ಯಾಕ್ಟ್ನ ಮಾಡಿಕೊಂಡು ಇವ್ರ ಹತ್ರ ಎಂಬ್ರಾಯ್ಡ್ರಿನ ಹಾಕಿಸ್ಕೊಳ್ರಿ. ಬಟ್ ಸೂಪರಾಗಿ ಹಾಕ್ಕೊಡ್ತಾರೆ, ಬಟ್ ಕಡಿಮೆ ಬೆಲೆಗೆ ನಿಮಗೆ ಹಾಕ್ಕೊಡ್ತಾರೆ. ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದರೆ ನಿಜವಾಗ್ಲೂ ಭಾಳ ಅಂದರೆ ಭಾಳ ಕಡಿಮೆ ರೇಟ್ನ ತೊಗೊಳ್ತಾರೆ. ಹಾಗಾಗಿ ಯಾರಾದರೂ ಮದುವೆ ಬ್ಲೌಸ್ ಇದಾವಪ್ಪ ನಾನು ಎಂಬ್ರಾಯ್ಡ್ರಿ ಹಾಕಿಸ್ಬೇಕು ಅಂತನ್ನೋರು ಹಾಕಿಸ್ಕೋರಿ. ಎಂಥ ನಿಮಗೆ ಗ್ರ್ಯಾಂಡಾಗಿ ಬೇಕಂದ್ರೂ ವರ್ಕ್ನ ಹಾಕ್ಕೊಡ್ತಾರೆ, ಹಾಗೆ ಅವರೇ ನಿಮಗೆ ಸ್ಟಿಚ್ನು ಮಾಡಿಕೊಡ್ತಾರೆ. ನೀವೂ ಸ್ವಾವಲಂಬಿಯಾಗಿ ದುಡಿಬೇಕಪ್ಪ, ಏನೋ ಒಂದು ಜೀವನದಲ್ಲಿ ನಾವು ಮಾಡಿಕೊಳ್ಬೇಕು, ನಾವು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋರಿಗೆ ಬೆಸ್ಟ್ ವಿಡಿಯೋ, ಬೆಸ್ಟ್ ಒಂದು ಮಷಿನ್ ಅಂತಲೇ ಹೇಳ್ಬೋದು. ಫಿನಿಶಿಂಗ್ ಜೊತೆನ ನಿಜವಾಗ್ಲೂ ಭಾಳ ಚಂದ ಡಿಸೈನ್ನ ಕೊಡ್ತದೆ. ನಿಮಗೆ ಯಾವ ಒಂದು ಡಿಸೈನ್ ಬೇಕಲ್ಲ ಅಲ್ಲಿ ಚೂಸ್ ಮಾಡಿಕೊಂಡು ನೀವು ಒಂದು ಸರಿ ನೀವು ಒತ್ತು ಬಿಟ್ಟರೆ ಮುಗಿದು ಹೋಯಿತು, ನಿಮ್ಮ ಕೆಲಸ ಅನ್ನೋಂಥದ್ದು ಏನೂ ಇರೋಂಗಿಲ್ಲ. ಅದೇ ಎಲ್ಲ ನಿಮಗೆ ಮಾಡಿ ರೆಡಿ ಮಾಡಿ ಕೊಡ್ತದೆ ವರ್ಕ್ನ.
ಬ್ಲೌಸ್ಗೆ ಫ್ರಂಟು ಬ್ಯಾಕು ಸ್ಲೀವ್ಸ್ಗೆ ಬೇಕಾದಂಗೆ ವರ್ಕ್ ಮಾಡ್ತದೆ. ಹಾಗೆ ಮತ್ತು ನಿಮಗೆ ಇಲ್ಲಪ್ಪ ನಾವು ಕುರ್ತೀಸ್ಗೆಲ್ಲ ಹಾಕಿಸ್ಬೇಕು ಡಿಸೈನ್ ಅಂದರೆ ಕುರ್ತೀಸ್ಗೂ ಕೂಡ ಇವರು ಹಾಕಿ ಕೊಡ್ತಾರೆ. ಲೆಫ್ಟು ರೈಟ್ ಆಮೇಲೆ ಹ್ಯಾಂಡ್ಸ್ 2 ಟೈಪ್ ಐತಿ. ಇಲ್ಲೇ ಬುಟ್ಟನಾರ ಹಾಕೋಬೋದು, ಇಲ್ಲ ಬರೀ ಬಾರ್ಡರ್ ಬೇಕಾದ್ರೆ ಹಾಕೋಬೋದು. ಇದು ಫ್ರಂಟ್. ಆಮೇಲೆ ಹ್ಯಾಂಡ್ ಇದ್ರೊಳಗೆ ಮತ್ತೊಂದು ಟೈಪ್ ಐತಿ, ಬರೀ ಬುಟ್ಟನೂ ಹಾಕ್ಬೋದು. ಬಾರ್ಡರ್ ಬಿಟ್ಟು ಬರೀ ಬುಟ್ಟ ಅಷ್ಟೇ. ನಾವು ಯಾವ ಸೆಲೆಕ್ಟ್ ಮಾಡ್ತೇವಲ್ಲ, ಈಗ ನಾನು ಲೆಫ್ಟ್ ಸೆಲೆಕ್ಟ್. ಇವಾಗ ಹ್ಯಾಂಡ್ಸಿಗೆಲ್ಲ ಬೇಕಲ್ಲ ಬುಟ್ಟಾಸ್ ಅಲ್ರಿ, ಇದು ಬರೀ ಬುಟ್ಟ ಅಷ್ಟ. ಇದು ಬಾರ್ಡರ್ ವಿತ್ ಬುಟ್ಟ. ಇದು ಬರೀ ಬಾರ್ಡರ್. ಇದು ಲೆಫ್ಟ್ ರೈಟ್, ಇದು ಫ್ರಂಟ್. ಈಗ ಲೆಫ್ಟ್ ಕ್ಲಿಕ್ ಮಾಡ್ತೀನಿ ನೋಡಿ. ಆಮೇಲೆ ಇದು ದೊಡ್ಡದು ಸಣ್ಣದು ಮಾಡ್ಕೊಳ್ಳೋದು ಆಪ್ಷನ್ ಇರ್ತೈತೆ. ಅದು ಇಲ್ಲಿ ಬರ್ತೈತೆ. ಅದು ಇದು ಪ್ಲಸ್ ಒತ್ತಿದ್ರೆ ಸ್ಕ್ರೀನ್ ದೊಡ್ಡದಾಗ್ತದೆ, ಡಿಸೈನ್ ದೊಡ್ಡ ಬರ್ತದೆ. ಇದು ಒಟ್ಟು 11 ಇಂಚ್ ಆಗ್ತೈತಿ. ಓಕೆ ಮಾಡಬೇಕು. ಆಮೇಲೆ ಇದು ಭಾಳ ವಿಡ್ತ್ ಜಾಸ್ತಿ ಇತ್ತು ಕೊರಳಿಂದು ಅಂದ್ರೆ ಇಲ್ಲಿ ಬರ್ಬೇಕು. ಅವಾಗ ಇದು ವಿಡ್ತ್ ಕಡಿಮೆ ಮಾಡ್ಬೇಕು. ನಮ್ಗೆ ಎಷ್ಟು ಟರ್ನ್ ಆಗ್ತೈತಲ್ಲ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಓಕೆ ಮಾಡಬೇಕು. ಆಮೇಲೆ ಕೆಳಗೆ ಸೈಡ್ ಬೇಕಂದ್ರೆ ಸೈಡ್ ಸರ್. ಈ ಕಡೆ ಇದು ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೈಡ್ ಸೇರ್ತೈತಿ, ಕೆಳಗಿನ ಮಾಡಿದ್ರೆ ಕೆಳಗೆ ಸರ್. ಓಕೆ ಮಾಡಿ ಮತ್ತು ಓಕೆ. ನೀವು ಸೆಲೆಕ್ಟ್ ಮಾಡಿದ್ರೆ ಸಾಕು, ಕರೆಕ್ಟಾಗಿ ತಾನೇ ಪ್ಲೇಸ್ಮೆಂಟ್ ತೊಗೊಳ್ತದೆ ಮಷಿನ್. ನೋಡಿದ್ರಲ್ಲ ಕಾಲಕ್ಕೆ ತಕ್ಕಂಗೆ ಎಷ್ಟೆಲ್ಲ ನಿಮಗೆ ಕಡಿಮೆ ಕೆಲಸನ ಕೊಟ್ಕೊಂಡು ಮಷಿನ್ ತಾನೇ ಕೆಲಸ ಮಾಡ್ತದೆ. ಇವಾಗ ನನಗೆ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ಇದರಲ್ಲಿ ಫುಲ್ ನಾನು ಎಂಬ್ರಾಯ್ಡ್ರಿನ ತೋರಿಸಿಲ್ಲ, ಜಸ್ಟ್ ಒಂದು ಸ್ವಲ್ಪ ಹಾಕಿ ತೋರಿಸ್ರಿ ಅಂತ ಹೇಳಿದೆ ಅವ್ರಿಗೆ. ಹಾಗಾಗಿ ಸ್ವಲ್ಪ ಎಂಬ್ರಾಯ್ಡ್ರಿನ ಪಾಪ ಅವ್ರ ಟೈಮ್ನ ನನಗೋಸ್ಕರ ಒಂದಿಷ್ಟು ಕೊಟ್ಟು ಪಾಪ ಎಂಬ್ರಾಯ್ಡ್ರಿನ ಹಾಕಿ ತೋರಿಸಿದ್ದಾರೆ ನಿಮಗೋಸ್ಕರ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಇದ್ದೀರಿ, ಈ ಮಷಿನ್ನ ತೊಗೊಳ್ಬೇಕು ಅಂತ ಇದ್ದೀರಿ ಅಂಥವ್ರಿಗೆ ಬೆಸ್ಟ್ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ಇದ್ರ ಬಗ್ಗೆ ಡೆಮೋ ಫುಲ್ ಅದ ನಿಮ್ಗೆ. ಈ ಮಷಿನ್ನ ಇವರು ಆನ್ಲೈನಲ್ಲಿ ಏನು ತರಿಸ್ಕೊಂಡಿಲ್ಲ, ಇಲ್ಲೇ ಮನೆ ಹತ್ತಿರ ಅಂದ್ರೇನು ಟೈಲರಿಂಗ್ ಶಾಪಲ್ಲಿ. ಸೊ ಅವ್ರಿಗೆ ಕೊಟ್ಬಿಟ್ಟು ಆರ್ಡ್ರನ್ನ ಕೊಟ್ಟು ತರಿಸ್ಕೊಂಡಿರೋದು ಅವರು. ಎಲ್ಲಿ ಸಿಗುತ್ತೆ ಏನು ಅಂತ ಕೇಳೋದಾದರೆ ಮಷಿನ್ ಅಂದರೆ ಇವಾಗ ನಿಮಗೆ ಸ್ಟಿಚಿಂಗ್ ಮಷಿನ್ ಎಲ್ಲ ಸಿಗುತ್ತಲ್ಲ, ಅವ್ರಿಗೆ ಕೇಳಿದರೆ ಅಂದರೆ ನಿಮ್ಗೆ ಆರ್ಡ್ರ್ ಮಾಡಿದರೆ ಅವರು ತರಿಸಿ ನಿಮಗೆ ಕೊಡ್ತಾರೆ. ಇದರ ಸ್ಟಿಚ್ಚನ್ನು ತೋರಿಸ್ಲಿಕ್ಕತ್ತೀನಿ, ಯಾವ ರೀತಿ ಇದು ಸ್ಟಿಚಿಂಗ್ ಬೀಳ್ತದೆ ನೋಡಿರಿ. ನಿಧಾನವಾಗಿನ ತೋರಿಸಿ, ನಾನು ಯಾವುದೇ ರೀತಿ ಇಲ್ಲಿ ನಾನು ರನ್ ಮಾಡಿಲ್ಲ ವೀಡಿಯೋನ. ಹೆಚ್ಚಾಗಿ ಈ ಮಷಿನ್ನೇ ಅವರಿಗೆ ಆಸರೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.